ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇಪ್ ಅಂಡ್ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಎಸ್ಐಟಿ ಕಚೇರಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಇರುವಂತದ್ದು. ನಿನ್ನೆ ರಾತ್ರಿಯೇ ಮೊಬೈಲ್ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಾಕಷ್ಟು ಪ್ರಮುಖ ಆಗುತ್ತೆ ಈ ಸಂದರ್ಭದಲ್ಲಿ ಆ ಒಂದು ಮೊಬೈಲ್. ಈ ಸಂದರ್ಭದಲ್ಲಿ ಮೊಬೈಲ್ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ತನ್ನ ಕೈನಲ್ಲಿರುವಂತಹ ಮೊಬೈಲ್ ಅನ್ನ ಪ್ರಜ್ವಲ್ ತೋರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ತನ್ನ ಬಳಿ ಈ ಹಿಂದೆ ಇದ್ದ ಮೊಬೈಲ್ ನಾಶ ಆಗಿರುವಂತಹ ಸಾಧ್ಯತೆ ಇದೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಈ ಹಿಂದೆ ಇದ್ದಂಥ ಮೊಬೈಲ್ ನಾಶ ಆಗಿರುವಂತಹ ಅನುಮಾನಗಳು ಈಗ ವ್ಯಕ್ತ ಆಗ್ತಾ ಇದೆ. ಮೊಬೈಲ್ ನಾಶ ಆಗಿದ್ರೆ ತನಿಖೆಗೆ ಅದು ದೊಡ್ಡ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇದೆ. ಅಶ್ಲೀಲ ವಿಡಿಯೋ ಮಾಡಿದಂತಹ ಮೊಬೈಲ್ ಬಹಳ ಮುಖ್ಯ ಆಗುತ್ತೆ. ಆ ಒಂದು ಯಾವ ಮೊಬೈಲ್ನಲ್ಲಿ ಆ ವಿಡಿಯೋಗಳನ್ನು ಮಾಡಲಾಗಿತ್ತು ಅದು ಬಹಳ ಮುಖ್ಯ ಆಗುತ್ತೆ. ಮೊಬೈಲ್ ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸಲಾಗುತ್ತೆ. ಬೇರೆ ಮೊಬೈಲ್ ಅಥವಾ ಡಿವೈಸ್ಗಳನ್ನು ಸೆಕೆಂಡರಿ ಎವಿಡೆನ್ಸ್ ಅಂತ ಪರಿಗಣನೆ ಮಾಡಲಾಗುತ್ತೆ. ಹೀಗಾಗಿ ಮೂಲ ಮೊಬೈಲ್ ಇದ್ದರೆ ಅದು SIT ತನಿಖೆಗೆ ಕೋರ್ಟ್ಗೆ ಈ ಒಂದು ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಮುಖ್ಯ ಆಗತ್ತೆ ಅನ್ನುವಂಥದ್ದು. ಹೀಗಾಗಿ ಮೂಲ ಮೊಬೈಲ್ಗಾಗಿ SIT ಈಗ ತಲಾಶ್ ನಡೆಸ್ತಾ ಇದೆ. ರಾತ್ರಿ ಈ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಯಿತು. ಆದರೆ ಆ ಸಂದರ್ಭದಲ್ಲಿ ತನ್ನ ಕೈನಲ್ಲಿದ್ದಂಥ ಮೊಬೈಲನ್ನೇ ಪ್ರಜ್ವಲ್ ರೇವಣ್ಣ ಅವರು ತೋರಿಸಿದ್ರು ಅಂತ ಗೊತ್ತಾಗ್ತಾ ಇದೆ. ಆದರೆ ಮೂಲ ಮೊಬೈಲ್ ಏನಿದೆ ಆ ಒಂದು ವಿಡಿಯೋಗಳು ಯಾವುದರಲ್ಲಿ ರೆಕಾರ್ಡ್ ಮಾಡಲಾಗಿದೆ ಆ ಮೊಬೈಲ್ಗಳು ಬಹಳ ಮುಖ್ಯ ಆಗುತ್ತೆ. ಆ ಒಂದು ಮೊಬೈಲನ್ನು ಈಗ ವಶಕ್ಕೆ ಪಡೆಯುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಅದನ್ನು ನಾಶಪಡಿಸಿರುವಂತಹ ಅಥವಾ ನಾಶ ಆಗಿರುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಮೊಬೈಲ್ ನಾಶ ಆಗಿದ್ರೆ ಅದು ತನಿಖೆಗೆ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಇದೀಗ ಈ ಒಂದು ಹಿಂದಿನ ಮೊಬೈಲ್ ಅಂದರೆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿರುವಂತಹ ಮೊಬೈಲ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಒಂದು ವೇಳೆ ಆ ಒಂದು ಮೊಬೈಲ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಅದು ನಾಶ ಆಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತನಿಖೆ ಮುಂದುವರಿಯಬಹುದು? ಏನೇನು ಡೀಟೇಲ್ಸ್ ಇದೆ? ಖಂಡಿತ ಮಧುಕರ್ ಶೆಟ್ಟಿ, ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಅದಕ್ಕೆ ಅವರಿಗೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನು SIT ತಂಡದವರು ಕಲೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಈ ಎಲ್ಲ ವಿಡಿಯೋಗಳು ಏನು ಹರಿದಾಡ್ತಾ ಇದ್ದಾವೆ ಆ ವಿಡಿಯೋಗಳನ್ನೆಲ್ಲ ಒಂದು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತ ಕೆಲವೊಂದಿಷ್ಟು ಹೇಳಿಕೆಗಳ ಮೂಲಕ ಬೆಳಕಿಗೆ ಬಂದಿರುವಂತದ್ದು. ದೇವರಾಜೇಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ ಆಗಿರ್ಬೋದು, ಕಾರ್ತಿಕ್ ಅವರು ಮಾಡಿಬಿಟ್ಟಿರುವಂತಹ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಆಗಿರ್ಬೋದು, ಎಲ್ಲರನ್ನು ಗಮನಿಸ್ತಾ ಹೋದಾಗ ಮೊಬೈಲ್ ಇದಕ್ಕೆ ಒಂದು ಪ್ರಮುಖವಾದ ಸಾಕ್ಷಿ ಆಗುತ್ತೆ. ನಿನ್ನೆ SITಗೆ 2 ಗಂಟೆ ಸುಮಾರಿಗೆ ಪ್ರಜ್ವಲ್ ರೇವಣ್ಣನ ಕರ್ಕೊಂಡ್ ಬಂದ ನಂತರವೂ ಕೂಡ ಮೊಬೈಲ್ ಬಗ್ಗೆ ವಿಚಾರಿಸುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಆ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಬಳಿ ಇದ್ದಂತಹ ಒಂದು ಮೊಬೈಲ್ ಅನ್ನ ತೋರಿಸಿದ್ದಾರೆ. ಅದು ಒಂದ್ ವೇಳೆ ಮೂಲ ಮೊಬೈಲ್ ಏನಿದೆ ಅದನ್ನ ನಾಶಪಡಿಸಿರುವಂತಹ ಸಾಧ್ಯತೆ ಕೂಡ ಇದೆ. ಅದು ಸಿಕ್ಕಿದ್ರೆ ಅದು ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ಅಥವಾ ಅದು ಸಿಗದೆ ಹೋದ್ರೆ ಈಗ ಅವ್ರು ಕೊಟ್ಟಿರುವಂತಹ ಮೊಬೈಲ್ ಏನಿದೆ ಅಥವಾ ಅವ್ರ ಹತ್ರ ಇರುವಂತಹ ಈಗ ಪ್ರಸ್ತುತವಾಗಿರುವಂತಹ ಮೊಬೈಲ್ ಏನಿದೆ ಅದನ್ನ ಸೆಕೆಂಡರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಅದರಿಂದ ಒಂದಷ್ಟು ತನಿಖೆಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಏನಕ್ಕಂತ ಹೇಳಿದ್ರೆ ಮೊಬೈಲ್ ವಿಡಿಯೋ ಯಾವ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆಯೋ ಅದರ ಮೂಲಕವೇ ನಾವು ಅದರ ಮೂಲಕ SIT ಅಧಿಕಾರಿಗಳು ತನಿಖೆಯನ್ನು ನಡೆಸಬೇಕಾಗುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆ ಕಾರಣ ಅದನ್ನ ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಒಂದು ವೇಳೆ ಅದು ಸಿಗದೆ ಹೋದ್ರೆ SIT ಅಧಿಕಾರಿಗಳಿಗೆ ತನಿಖೆಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಮಧುಕರ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಶರತ್. ಇದು ಈ ಒಂದು ಪ್ರಕರಣದಲ್ಲಿ ಮೊಬೈಲ್ ಎಷ್ಟು ಪ್ರಮುಖ ಆಗತ್ತೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಆದರೆ ಆ ಮೊಬೈಲ್ ನಾಶ ಆಗಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಮೊಬೈಲ್ ನಾಶ ಆಗಿದ್ದರೆ ತನಿಖೆಗೆ ಒಂದಷ್ಟು ಹಿನ್ನಡೆ ಆಗಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು. ಅಶ್ಲೀಲ ವಿಡಿಯೋ ಮಾಡಿರುವಂಥ ಮೊಬೈಲ್ ತನಿಖೆಯ ದೃಷ್ಟಿಯಿಂದ ಜೊತೆಗೆ ಕೋರ್ಟ್ಗೆ ನೀಡುವಂಥ ಒಂದು ಸಾಕ್ಷ್ಯಗಳ ದೃಷ್ಟಿಯಿಂದ ಬಹಳ ಪ್ರಮುಖ ಆಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.